ಮತ್ತೊಂದು ಕಡೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ನಲ್ಲಿ ಆಗಿದ್ದಂಥ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಆಲ್ರೆಡಿ ಮೂವರನ್ನ ಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಒಬ್ಬ ಬೈಕ್ ಸವಾರನ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಡಕಾಯಿತನಿಗೆ ನೆರವು ಕೊಟ್ಟನ ಬೈಕ್ ಸವಾರ ಅನ್ನೋದು ಈಗ ಉದ್ಭವ ಆಗಿರುವಂಥ ಪ್ರಶ್ನೆ. ಕೋಟೆಕಾರ್ ಬ್ಯಾಂಕ್ ದರೋಡೆಕೋರನಿಗೆ ಬೈಕ್ ಸವಾರನೊಬ್ಬ ಸಹಾಯ ಮಾಡಿದ್ದ. ನೋಡಿ, ದರೋಡೆ ಆದ ಬಳಿಕ ಕಾರ್ನಲ್ಲೇ ಕೋಟೆಕಾರನ್ನ ತಲುಪ್ತಾರೆ. ಆ ಬಳಿಕ ಕಾರ್ನಿಂದ ಇಳಿದು ಒಬ್ಬ ಆರೋಪಿ ಬೈಕನ್ನು ಏರ್ತಾನೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದು ಇಲ್ಲಿ ಅವರ ಪ್ಲಾನ್ ಆಗಿತ್ತ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಮೂವರು ಅಂಧರಾದ್ರಲ್ಲ, ಆ ದರೋಡೆಕೋರರ ನಡುವೆ ಜಗಳವೇ ಹೊರವಾಗಿದ್ದು ಅನ್ನೋದು ಹೇಳಲಾಗ್ತಾ ಇದೆ. ದರೋಡೆ ಮಾಡೋಕ್ಕೂ ಮೊದಲೇ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವ ಆಗಿತ್ತು. ದರೋಡೆಕೋರ ತಂಡದಲ್ಲಿ ಆರಂಭದಲ್ಲೇ ಜಗಳವನ್ನ ಮಾಡ್ಕೊಂಡಿದ್ರು. ಆತನನ್ನ ತಂಡದಿಂದ ಹೊರಗಿಟ್ಟು ಎಲ್ಲರೂ ಕೂಡ ದರೋಡೆಗೆ ಪ್ಲಾನ್ ಅನ್ನ ಮಾಡಿದ್ರು. ಯಾರನ್ನ ಹೊರಗಿಟ್ರೋ ಆತನೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಸರ್, ಇವರೇ ಮಾಡಿದ್ದು ಅಂತೇಳಿ. ಹಾಗಾದ್ರೆ ಇಲ್ಲಿ 6 ಜನ ಇರಬೇಕಿತ್ತು, ಆದರೆ 5 ಜನ ಮಾತ್ರ ಇದ್ದಾರೆ. ಈಗ ಅರೆಸ್ಟ್ ಆಗಿರೋದು 3 ಜನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಒಂದು ಕಡೆ ಇವರಲ್ಲಿ ಉದ್ಭವ ಆದಂಥ ಜಗಳ ಪೊಲೀಸರಿಗೆ ಹೊರವಾಯಿತು ಒಂದು ಕಡೆ, ಮತ್ತೊಂದು ಕಡೆ ಬೈಕ್ ಒಬ್ಬ ಡಕಾಯಿತನಿಗೆ ನೆರವನ್ನ ಕೊಟ್ಟಿದ್ದಾನೆ. ತನಿಖೆ ಹೇಗೆ ನಡೀತಾ ಇದೆ? ಹೌದು ನಾಗೇಂದ್ರ ಬಾಬು, ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ಪ್ರಕರಣವನ್ನು ಕೊನೆಗೂ ಪೊಲೀಸರು ಭೇದಿಸಿದ್ದಾರೆ. ಸತತ 4 ದಿನಗಳ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಮಂಗಳೂರು ಪೊಲೀಸರು ಮಾಡಿರುವಂಥದ್ದು. 8 ತಂಡಗಳಾಗಿ ರಚಿಸಿಕೊಂಡು ಬೇರೆ ಬೇರೆ ಭಾಗಗಳಿಗೆ ಹೋಗಿ, ಅಂದರೆ ಕೇರಳ, ತಮಿಳುನಾಡು, ಮುಂಬೈ, ಉತ್ತರ ಭಾರತ, ಹೀಗೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಈ ಒಂದು ತಂಡ ಕಾರ್ಯಾಚರಣೆ ಮಾಡಿರುವಂಥದ್ದು. ಸದ್ಯ ಆ ಪೊಲೀಸರು ಕಾರ್ಯಾಚರಣೆ ಯಶಸ್ವಿ ಆಗಿರುವಂಥದ್ದು. 3 ಮಂದಿ ಡಕಾಯಿತರನ್ನು ಪೊಲೀಸರು ಬಂಧಿಸಿರುವಂಥದ್ದು. ಪೊಲೀಸರಿಗೆ ಹೇಗೆ ಬೇರೆ ಬೇರೆ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು. ಆರಂಭದಲ್ಲಿ ಏನು ಕಾರ್ ಏನಿದೆ ಅದು ನಂಬರ್ ಪ್ಲೇಟ್ ಚೇಂಜ್ ಆಗಿತ್ತು, ಆದರೆ ಮೋಡಲ್ ಏನಿತ್ತು ಅದು ಅದೇ ಇತ್ತು. ಹೀಗಾಗಿ ಮೋಡಲ್ ಮತ್ತು ಚರ್ಸಿ ನಂಬರನ್ನು ಆಧಾರದಲ್ಲಿ ಇಟ್ಕೊಂಡು ಆ ಒಂದು ಕಾರ್ ಏನಿದೆ ಅದು ಮುಂಬೈ ಮೂಲದ್ದು ಅಂತ ಗೊತ್ತಾಗಿದೆ. ಆ ಮುಂಬೈ ಮೂಲದ ಕಾರು ಅಂತ ಗೊತ್ತಾದ ತಕ್ಷಣ ಆ ಒಂದು ಓನರ್ಗೆ ಫೋನ್ ಮಾಡಿದಾಗ ಆತ ಮತ್ತೊಬ್ಬರಿಗೆ ಮಾರಾಟ ಮಾಡಿದ್ದ. ಮತ್ತೊಬ್ಬರು ಈ ಒಂದು ದರೋಡೆ ಗ್ಯಾಂಗ್ ಏನಾಗಿ 12 kg ಚಿನ್ನಾಭರಣ ಸಿಕ್ತಾ, ರಿಕವರಿ ಮಾಡಿದ್ರಾ, ಸಿಗೋ ಭರವಸೆ ಇದೆಯಾ? ಜನ ಗ್ರಾಹಕರು ಕೇಳ್ತಿರೋದು ಆರೋಪಿಗಳು ಅರೆಸ್ಟ್ ಆಗ್ತಾರೋ ಬಿಡ್ತಾರೋ, ನಮ್ಮ ಚಿನ್ನ ನಮಗೆ ಬೇಕು. ಆ ಚಿನ್ನ ಸಿಕ್ಕಿದ್ಯಾ? ಹೌದು ನಾಗೇಂದ್ರ ಬಾಬು, ಅಂದರೆ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡ ಬಳಿಕ ಅವರಿಂದ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಪಿಸ್ತೂಲ್ ಆಗಿರ್ಬೋದು, ಮಚ್ಚು ಆಗಿರ್ಬೋದು. ಜೊತೆಗೆ ಸದ್ಯ ಪೊಲೀಸರು ಮಾಹಿತಿ ಪ್ರಕಾರ ಏನು ಕದ್ದ ಚಿನ್ನ ಇದೆ ಅದರ ಸುಮಾರು ಅರ್ಧದಷ್ಟು ರಿಕವರಿ ಏನು ಅವರ ಜೊತೆ ಇತ್ತು, ಅದನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಪೊಲೀಸರು ಹೇಳಿರುವಂಥದ್ದು. ಅಂದರೆ ಈ ಒಂದು ಕದ್ದ ಚಿನ್ನ ಏನಿದೆ ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡಿದರೆ, ಹೀಗಾಗಿ ಒಂದು ಏನು ಅರ್ಧದಷ್ಟು ಚಿನ್ನ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ನಿನ್ನೆ ಪೊಲೀಸ್ ಕಮಿಷನರ್ ಅವರು ಮಾಹಿತಿ ನೀಡಿರುವಂಥದ್ದು. ಸದ್ಯ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ, ಈ ರೀತಿಯಾದಂಥ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಉಳಿದಂಥ ಅಂದರೆ ಸದ್ಯ 3 ಸಿಕ್ಕಿದ್ರು ಕೂಡ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಒಂದಷ್ಟು ಜನ ಹೆಚ್ಚಿನ ಮಂದಿ ಭಾಗಿಯಾಗಿದ್ದರು. ಸುಮಾರು 9 ಮಂದಿ ಈ ಒಂದು ಗ್ಯಾಂಗ್ನಲ್ಲಿ ಇದ್ದರು ಅಂತ ಹೇಳಾಗ್ತದೆ. ಹೀಗಾಗಿ ಇನ್ನುಳಿದ ಆರೋಪಿಗಳಿಗಾಗಿ ಅಂದರೆ 5 ಜನ ಇಲ್ಲಿಗೆ ಬಂದರೂ ಕೂಡ ಒಂದು 4 ಜನ ಏನಿದ್ದಾರೆ, ಉಳಿದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಮುಂಬೈನಲ್ಲಿ ಕುಳಿತುಕೊಂಡು ಈ ರೀತಿಯಾದಂಥ ಪ್ಲ್ಯಾನ್ ಅನ್ನು ಮಾನಿಟರ್ ಮಾಡ್ತಾ ಇದ್ರು. ಹೀಗಾಗಿ ಉಳಿದಂಥ ಏನು ಕಳ್ಳರಿಗೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿರುವಂಥದ್ದು, ಒಂದಷ್ಟು ವಸ್ತುಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಉಳಿದಂಥ ಏನು ಕಳ್ಳರಿಗೆ ಜೊತೆಗೆ ಇವರಿಗೆ ಸಹಾಯ ಮಾಡಿದವರು, ಅಂದರೆ ನಿನ್ನೆಯೂ ಕೂಡ ಕಮಿಷನರ್ ಒಂದು ಅಂಶವನ್ನು ಹೇಳಿದರು. ಏನಂದರೆ ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಳ್ಳತನ ಆಗಬೇಕಾದ್ರೆ ಪ್ರಮುಖವಾಗಿ ಒಳಗಿನ ಮಾಹಿತಿ ಸೋರಿಕೆ ಆಗಿದೆ, ಜೊತೆಗೆ ಸ್ಥಳೀಯರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದರು. ಹೀಗಾಗಿ ಯಾರು ಅವರಿಗೆ ಮಾಹಿತಿ ನೀಡಿದ್ರು, ಸ್ಥಳೀಯರು ಯಾರೆಲ್ಲ ಸಹಕರಿಸಿದ್ರು, ಈ ನಿಟ್ಟಿನಲ್ಲೂ ಕೂಡ ಪೊಲೀಸ್ ತನಿಖೆ ಸಾಗ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ನಲ್ಲಿ ಆಗಿದ್ದಂಥ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಆಲ್ರೆಡಿ ಮೂವರನ್ನ ಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಒಬ್ಬ ಬೈಕ್ ಸವಾರನ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಡಕಾಯಿತನಿಗೆ ನೆರವು ಕೊಟ್ಟನ ಬೈಕ್ ಸವಾರ ಅನ್ನೋದು ಈಗ ಉದ್ಭವ ಆಗಿರುವಂಥ ಪ್ರಶ್ನೆ. ಕೋಟೆಕಾರ್ ಬ್ಯಾಂಕ್ ದರೋಡೆಕೋರನಿಗೆ ಬೈಕ್ ಸವಾರನೊಬ್ಬ ಸಹಾಯ ಮಾಡಿದ್ದ.
ನೋಡಿ, ದರೋಡೆ ಆದ ಬಳಿಕ ಕಾರ್ನಲ್ಲೇ ಕೋಟೆಕಾರನ್ನ ತಲುಪ್ತಾರೆ. ಆ ಬಳಿಕ ಕಾರ್ನಿಂದ ಇಳಿದು ಒಬ್ಬ ಆರೋಪಿ ಬೈಕನ್ನು ಏರ್ತಾನೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದು ಇಲ್ಲಿ ಅವರ ಪ್ಲಾನ್ ಆಗಿತ್ತ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಮೂವರು ಅಂಧರಾದ್ರಲ್ಲ, ಆ ದರೋಡೆಕೋರರ ನಡುವೆ ಜಗಳವೇ ಹೊರವಾಗಿದ್ದು ಅನ್ನೋದು ಹೇಳಲಾಗ್ತಾ ಇದೆ. ದರೋಡೆ ಮಾಡೋಕ್ಕೂ ಮೊದಲೇ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವ ಆಗಿತ್ತು. ದರೋಡೆಕೋರ ತಂಡದಲ್ಲಿ ಆರಂಭದಲ್ಲೇ ಜಗಳವನ್ನ ಮಾಡ್ಕೊಂಡಿದ್ರು. ಆತನನ್ನ ತಂಡದಿಂದ ಹೊರಗಿಟ್ಟು ಎಲ್ಲರೂ ಕೂಡ ದರೋಡೆಗೆ ಪ್ಲಾನ್ ಅನ್ನ ಮಾಡಿದ್ರು. ಯಾರನ್ನ ಹೊರಗಿಟ್ರೋ ಆತನೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಸರ್, ಇವರೇ ಮಾಡಿದ್ದು ಅಂತೇಳಿ. ಹಾಗಾದ್ರೆ ಇಲ್ಲಿ 6 ಜನ ಇರಬೇಕಿತ್ತು, ಆದ್ರೆ 5 ಜನ ಮಾತ್ರ ಇದ್ದಾರೆ. ಈಗ ಅರೆಸ್ಟ್ ಆಗಿರೋದು 3 ಜನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಒಂದು ಕಡೆ ಇವರಲ್ಲಿ ಉದ್ಭವ ಆದಂಥ ಜಗಳ ಪೊಲೀಸರಿಗೆ ಹೊರವಾಯಿತು ಒಂದು ಕಡೆ, ಮತ್ತೊಂದು ಕಡೆ ಬೈಕ್ ಒಬ್ಬ ಡಕಾಯಿತನಿಗೆ ನೆರವನ್ನ ಕೊಟ್ಟಿದ್ದಾನೆ. ತನಿಖೆ ಹೇಗೆ ನಡೀತಾ ಇದೆ? ಹೌದು ನಾಗೇಂದ್ರ ಬಾಬು, ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ಪ್ರಕರಣವನ್ನು ಕೊನೆಗೂ ಪೊಲೀಸರು ಭೇದಿಸಿದ್ದಾರೆ. ಸತತ 4 ದಿನಗಳ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಮಂಗಳೂರು ಪೊಲೀಸರು ಮಾಡಿರುವಂಥದ್ದು. 8 ತಂಡಗಳಾಗಿ ರಚಿಸಿಕೊಂಡು ಬೇರೆ ಬೇರೆ ಭಾಗಗಳಿಗೆ ಹೋಗಿ, ಅಂದರೆ ಕೇರಳ, ತಮಿಳುನಾಡು, ಮುಂಬೈ, ಉತ್ತರ ಭಾರತ, ಹೀಗೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಈ ಒಂದು ತಂಡ ಕಾರ್ಯಾಚರಣೆ ಮಾಡಿರುವಂಥದ್ದು. ಸದ್ಯ ಪೊಲೀಸರು ಕಾರ್ಯಾಚರಣೆ ಯಶಸ್ವಿ ಆಗಿರುವಂಥದ್ದು. 3 ಮಂದಿ ಡಕಾಯಿತರನ್ನು ಪೊಲೀಸರು ಬಂಧಿಸಿರುವಂಥದ್ದು. ಪೊಲೀಸರಿಗೆ ಹೇಗೆ ಬೇರೆ ಬೇರೆ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕಿರುವಂಥದ್ದು ಆರಂಭದಲ್ಲಿ. ಅಂದರೆ ಆರಂಭದಲ್ಲಿ ಏನು ಕಾರ್ ಏನಿದೆ ಅದು ನಂಬರ್ ಪ್ಲೇಟ್ ಚೇಂಜ್ ಆಗಿತ್ತು, ಆದರೆ ಮೋಡಲ್ ಏನಿತ್ತು ಅದು ಅದೇ ಇತ್ತು. ಹೀಗಾಗಿ ಮೋಡಲ್ ಮತ್ತು ಚರ್ಸಿ ನಂಬರನ್ನು ಆಧಾರದಲ್ಲಿ ಇಟ್ಕೊಂಡು ಆ ಒಂದು ಕಾರ್ ಏನಿದೆ ಅದು ಮುಂಬೈ ಮೂಲದ್ದು ಅಂತ ಗೊತ್ತಾಗಿದೆ. ಆ ಮುಂಬೈ ಮೂಲದ ಕಾರು ಅಂತ ಗೊತ್ತಾದ ತಕ್ಷಣ ಆ ಒಂದು ಓನರ್ಗೆ ಫೋನ್ ಮಾಡಿದಾಗ ಆತ ಮತ್ತೊಬ್ಬರಿಗೆ ಮಾರಾಟ ಮಾಡಿದ್ದ. ಮತ್ತೊಬ್ಬರು ಈ ಒಂದು ದರೋಡೆ ಗ್ಯಾಂಗ್ ಏನಾಗಿ 12 kg ಚಿನ್ನಾಭರಣ ಸಿಕ್ತಾ? ರಿಕವರಿ ಮಾಡಿದ್ರಾ? ಸಿಗೋ ಭರವಸೆ ಇದೆಯಾ? ಜನ ಗ್ರಾಹಕರು ಕೇಳ್ತಿರೋದು ಆರೋಪಿಗಳು ಅರೆಸ್ಟ್ ಆಗ್ತಾರೋ ಬಿಡ್ತಾರೋ, ನಮ್ಮ ಚಿನ್ನ ನಮಗೆ ಬೇಕು. ಆ ಚಿನ್ನ ಸಿಕ್ಕಿದ್ಯಾ? ಹೌದು ನಾಗೇಂದ್ರ ಬಾಬು, ಅಂದರೆ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡ ಬಳಿಕ ಅವರಿಂದ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಪಿಸ್ತೂಲ್ ಆಗಿರ್ಬೋದು, ಮಚ್ಚು ಆಗಿರ್ಬೋದು. ಜೊತೆಗೆ ಸದ್ಯ ಪೊಲೀಸರು ಮಾಹಿತಿ ಪ್ರಕಾರ ಏನು ಕದ್ದ ಚಿನ್ನ ಇದೆ ಅದರ ಸುಮಾರು ಅರ್ಧದಷ್ಟು ರಿಕವರಿ ಏನು ಅವರ ಜೊತೆ ಇತ್ತು, ಅದನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಪೊಲೀಸರು ಹೇಳಿರುವಂಥದ್ದು. ಅಂದರೆ ಈ ಒಂದು ಕದ್ದ ಚಿನ್ನ ಏನಿದೆ ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡಿದರೆ, ಹೀಗಾಗಿ ಒಂದು ಏನು ಅರ್ಧದಷ್ಟು ಚಿನ್ನ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ನಿನ್ನೆ ಪೊಲೀಸ್ ಕಮಿಷನರ್ ಅವರು ಮಾಹಿತಿ ನೀಡಿರುವಂಥದ್ದು. ಸದ್ಯ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ, ಈ ರೀತಿಯಾದಂಥ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಉಳಿದಂಥ ಅಂದರೆ ಸದ್ಯ 3 ಸಿಕ್ಕಿದ್ರು ಕೂಡ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಒಂದಷ್ಟು ಜನ ಹೆಚ್ಚಿನ ಮಂದಿ ಭಾಗಿಯಾಗಿದ್ದರು. ಸುಮಾರು 9 ಮಂದಿ ಈ ಒಂದು ಗ್ಯಾಂಗ್ನಲ್ಲಿ ಇದ್ದರು ಅಂತ ಹೇಳಲಾಗ್ತದೆ. ಹೀಗಾಗಿ ಇನ್ನುಳಿದ ಆರೋಪಿಗಳಿಗಾಗಿ ಅಂದರೆ 5 ಜನ ಇಲ್ಲಿಗೆ ಬಂದರೂ ಕೂಡ ಒಂದು 4 ಜನ ಏನಿದ್ದಾರೆ, ಉಳಿದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಮುಂಬೈನಲ್ಲಿ ಕುಳಿತುಕೊಂಡು ಈ ರೀತಿಯಾದಂಥ ಪ್ಲ್ಯಾನ್ ಅನ್ನು ಮಾನಿಟರ್ ಮಾಡ್ತಾ ಇದ್ರು. ಹೀಗಾಗಿ ಉಳಿದಂಥ ಏನು ಕಳ್ಳರಿಗೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿರುವಂಥದ್ದು, ಒಂದಷ್ಟು ವಸ್ತುಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಉಳಿದಂಥ ಏನು ಕಳ್ಳರಿಗೆ ಜೊತೆಗೆ ಇವರಿಗೆ ಸಹಾಯ ಮಾಡಿದವರು, ಅಂದರೆ ನಿನ್ನೆಯೂ ಕೂಡ ಕಮಿಷನರ್ ಒಂದು ಅಂಶವನ್ನು ಹೇಳಿದ್ರು, ಏನಂದ್ರೆ ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಳ್ಳತನ ಆಗಬೇಕಾದ್ರೆ ಪ್ರಮುಖವಾಗಿ ಒಳಗಿನ ಮಾಹಿತಿ ಸೋರಿಕೆ ಆಗಿದೆ, ಜೊತೆಗೆ ಸ್ಥಳೀಯರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಯಾರು ಅವರಿಗೆ ಮಾಹಿತಿ ನೀಡಿದ್ರು, ಸ್ಥಳೀಯರು ಯಾರೆಲ್ಲ ಸಹಕರಿಸಿದ್ರು, ಈ ನಿಟ್ಟಿನಲ್ಲೂ ಕೂಡ ಪೊಲೀಸ್ ತನಿಖೆ ಸಾಗ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.